ಪರಿಶ್ರಮದ ದುಡಿಮೆ ಮಾಡುತ್ತಾ ಸ್ವಾಭಿಮಾನದಿಂದ ಬದುಕುತ್ತಿರುವ ಶ್ರಮಜೀವಿ ತಿಗಳ ಸಮಾಜದವರು ಇತರೆ ಸಮುದಾಯದವರಿಗೂ ಮಾದರಿಯಾಗಿದ್ದಾರೆ ಎಂದು ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ ಎವಿಕೆ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಅಗ್ನಿ ಬನ್ನಿ ರಾಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಿಗಳ ಜನಾಂಗದವರು ಇತ್ತೀಚೆಗೆ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಇನ್ನು ಹೆಚ್ಚಿನ ಒತ್ತು ನೀಡಿ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಪ್ರೋತ್ಸಾಹಿಸಬೇಕು. ಶಿಕ್ಷಣದಿಂದ ಆರ್ಥಿಕ ಸಬಲತೆಯ ಸಾಮಾಜಿಕ ಮಾನ್ಯತೆ ಹೆಚ್ಚಾಗುತ್ತೆ ಎಂದಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಬಹಳ ಒಳ್ಳೆಯ ರಾಜಕಾರಣಿ. ನಾವು ಏನೇನು ಕೇಳಿದ್ವಿ ಅವರು ಅಗ್ನಿ ಬನ್ನಿರಾಯ ಅಧ್ಯಯನ ಪೀಠ ವಿಶ್ವವಿದ್ಯಾಲಯದಲ್ಲಿ, ಆಮೇಲೆ ಈ ಒಂದು ಅಗ್ನಿ ಬನ್ನಿರಾಯ ಜಯಂತಿಯನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಲಿಕ್ಕೆ ಅವರು ಆ ಮುಂದೆ ವೇದಿಕೆ ಮೇಲೆ ಒಪ್ಪಿಕೊಂಡ್ರು. ಆ ನಂತರ ನಮ್ಮ ನರೇಂದ್ರ ಬಾಬು ಅವರು, ಆಮೇಲೆ ನಮ್ಮ ಸೂರ್ಯಪ್ರಕಾಶ್ ಅವರು, ಆಮೇಲೆ ಬಸವರಾಜ್ ಅವರು, ಇವರೆಲ್ಲ ಬೆಂಗಳೂರಿನ ನಮ್ಮ ರಾಜ್ಯದ ಮುಖಂಡರುಗಳು ಬಹಳಷ್ಟು ಪ್ರಾಮಾಣಿಕವಾಗಿ ಬಹಳ ಸಿನ್ಸಿಯರ್ ಒಂದು ಪ್ರಯತ್ನ ಅವರು ಮುನ್ನಿಟ್ಟುಕೊಂಡು ಇಡೀ ಜನಾಂಗವನ್ನು ಒಂದು ವೇದಿಕೆ ತರುವಂತಹ ಒಂದು ಪ್ರಯತ್ನಗಳು ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಆಗ್ತಾ ಬರ್ತಾ ಇತ್ತು. ಸರ್ಕಾರವೂ ಕೂಡ ಬೇರೆ ಬೇರೆ ಸಮಾಜಗಳಲ್ಲಿ ಇರ್ತಕ್ಕಂತಹ ಆ ಸಮಾಜದ ಯೋಗಿಗಳಿರ್ಬೋದು, ಆ ಸಮಾಜದ ಸಾಮಾಜಿಕ ಸುಧಾರಕರಿರ್ಬೋದು, ಹಾಗೂ ನೇತಾರಗಳಿರ್ಬೋದು, ಅವರ ಜಯಂತಿಗಳಿಗಾಗಿ ಉದಾಹರಣೆಯಾಗಿ ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿ, ಉಪ್ಪಾರ ಜಯಂತಿ, ಭಗೀರಥ ಜಯಂತಿ, ಹೀಗೆ ವಿವಿಧ ಸಮಾಜಗಳ ಅನ್ನ ಯೋಗಿಗಳು ಮಹಾಪುರುಷರ ಜಯಂತಿಯನ್ನು ಮಾಡಲಿಕ್ಕೆ ಸರ್ಕಾರ ಅದಾಗಲೇ ಎಲ್ಲ ರೀತಿಯ ಒಪ್ಪಿಗೆಯನ್ನು ಕೊಟ್ಟು ಸಹಕಾರವನ್ನು ಕೂಡ ಆರ್ಥಿಕ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ನಮ್ಮ ಜನಾಂಗದಲ್ಲಿ ಆ ಕಡೆ ದ್ರೌಪದಿ ಜಯಂತಿ ಮಾಡಬೇಕು ಅಂತ ಅವರು, ಅಗ್ನಿ ಬನ್ನಿರಾಯ ಜಯಂತಿ ಮಾಡಬೇಕು ಅಂತ ನಾವು, ಹೀಗೆ ಕೆಲವಾರು ವರ್ಷ ಹೀಗೆ ಚರ್ಚೆ ನಡೀತಾ ಇತ್ತು. ಅದೇನೋ ಗೊತ್ತಿಲ್ಲ, ನಾವೇನು ಬಸವರಾಜ ಬೊಮ್ಮಾಯಿಯವರನ್ನ ಕರೆಸಿ ತುಮಕೂರಿನಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡಿದ್ವಿ. ಆ ಸಮ್ಮೇಳನದಲ್ಲಿ ಸುಮಾರು 10ರಿಂದ 12 ಅಗ್ನಿವಂಶ ಕ್ಷತ್ರಿಯ ಸಮಾಜವು ಪೂರ್ವಜರ ಕಾಲದಿಂದಲೂ ತಮ್ಮದೇ ಆದ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿಕೊಂಡು ಬಂದಿದ್ದು ಮುಂದಿನ ದಿವಸ ಮುಂದುವರೆಸಿಕೊಂಡು ಹೋಗಬೇಕು. ತಿಗಳ ಸಮುದಾಯ ಹೈನುಗಾರಿಕೆ ಕೃಷಿಗೆ ಹೆಚ್ಚು ಆದ್ಯತೆ ಕೊಡುತ್ತಾ ಬಂದಿದ್ದು ಕೃಷಿಯನ್ನು ನಂಬಿ ತಿಗಳ ಸಮುದಾಯ ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ಸಮಾಜದಲ್ಲಿ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಕೃಷಿ ಜೊತೆಗೆ ಉದ್ಯಮದಲ್ಲೂ ಕೂಡ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ತಿಗಳ ಸಮುದಾಯ ಅತ್ಯಂತ ಬುದ್ಧಿವಂತ ಸಮುದಾಯವಾಗಿದ್ದು ಗುಬ್ಬಿ ತಾಲೂಕಿನ ಎಲ್ಲಾ ಪಾಳ್ಯದಲ್ಲಿ ಸಮುದಾಯವಿರುವ ಭಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಸೇರಿ ಹಲವು ಅಭಿವೃದ್ಧಿ ಕೆಲಸವನ್ನ ಈ ಸಮಾಜ ಮಾಡಿಕೊಂಡು ಬಂದಿದೆ. ಗುಬ್ಬಿ ತಾಲೂಕಿನಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳೇ ಇದುವರೆಗೂ ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಲ್ಲ. ಆದರೆ ತಿಗಳ ಸಮಾಜದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಸರ್ಕಾರದ ಬರುವ ಸೌಲಭ್ಯವನ್ನ ಈ ಸಮುದಾಯ ಪಡೆದುಕೊಂಡು ಸಮಾಜದಲ್ಲಿ ಉತ್ತಮವಾಗಿದೆ. ಮುಂದಿನ ದಿನದಲ್ಲಿ ಮತ್ತಷ್ಟು ಉದ್ಯೋಗಾವಕಾಶಗಳು ಲಭ್ಯವಾಗುತ್ತೆ ಅಂತ ಹೇಳಿದ್ರು. ಇದೇ ನಾವು ಪ್ರತಿ ವರ್ಷವೂ ಕೂಡ ಇಡೀ ರಾಜ್ಯದಲ್ಲಿ ಸುಮಾರು 14ರಿಂದ 15 ಜಯಂತಿಗಳನ್ನು ಆಚರಣೆ ಮಾಡಿ ಆ ಜಯಂತಿಗಳ ಆಚರಣೆಯ ಮೂಲ ಉದ್ದೇಶ ಏನೆಂದರೆ, ನಾವು ಏನು 15 ಜಯಂತಿಗಳನ್ನು ಆಚರಣೆ ಮಾಡ್ತೀವೋ ಅಷ್ಟು ಮಹಾಪುರುಷರು ಈ ಸಮಾಜಕ್ಕಾಗಿ, ಈ ಸಮಾಜದ ಉನ್ನತಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವ ಮುಖ್ಯನ ಸಮಾಜ ಯಾವ ದಾರಿ ಹೋಗಬೇಕು, ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ಒಂದು ಬುನಾದಿಯನ್ನ ನಾವು ಹಳ್ಳಿಗಳನ್ನು ಕೂಡ
ಹಾಕೊಟ್ಟಿರ್ತಕ್ಕಂಥದ್ದು. ಅವರೆಲ್ಲ ಮಾತಾಡಿ ನಾವು ಮಾರ್ಗದಲ್ಲಿ ಹೋಗಲಿಕ್ಕೆ ಬೇರೆ ಒಂದೇ ಒಂದು ಕಾರಣಕ್ಕೆ ನಾವು ಈ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೇವೆ. ನಾವು ಈ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡೋ ಮುಖೇನ ಸಮಾಜದ ಏಳಿಗೆ ಮತ್ತೆ ನಮ್ಮ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವುದರ ಒಂದು ವಿವೇಚನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಾವು ಮಾಡಲಿಕ್ಕೆ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಅನ್ವೇಷಣೆ ಬಸವಣ್ಣನವರು ಅವರು ಈ ಸಮಾಜಕ್ಕೆ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ. ಇದೇ ಸಂದರ್ಭದಲ್ಲಿ ತಿಗಳ ಸಮುದಾಯದ ಅಧ್ಯಕ್ಷ ಬಲರಾಮಯ್ಯ, ಮುಖಂಡರು ಆದ ಬಿಎಸ್ ನಾಗರಾಜು, ಎಸ್ಟಿ ದಿಲೀಪ್ ಕುಮಾರ್, ಕಳ್ಳಿಪಾಳ್ಯ ಲೋಕೇಶ್, ಜಿಎನ್ ಬೆಟ್ಟಸ್ವಾಮಿ, ಚಂದ್ರಶೇಖರ್ ಬಾಬು, ಯೋಗಾನಂದ್ ಕುಮಾರ್, ಹೊನ್ನಗಿರಿಗೌಡ, ರಾಮಣ್ಣ ನಂಜೇಗೌಡರು ಹಾಗೂ ಎಲ್ಲ ತಿಗಳ ಸಮುದಾಯದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಮೋಹನ್ ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.